ನಗ್ನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅಷ್ಟೇ. ಯಾರ ಬಗ್ಗೆನೂ ಕೆಟ್ಟ ಚಿಂತನೆ ಮಾಡಬಾರ್ದು. ನಮ್ಮ ಬಗ್ಗೆ ಯೋಚನೆ ಮಾಡೋರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಈ ತಂದೆಗೆ ಮಗನೇ ಆಸ್ತಿ. ಎಲ್ಲರೂ ಬೆಳಗ್ಗೆ ಎದ್ದು ದೇವರ ಮುಖ ನೋಡಿದ್ರೆ ಈ ತಂದೆ ತನ್ನ ಮಗನ ಮುಖ ನೋಡ್ತಾರೆ. ಇವತ್ತು ಈ ತಂದೆಗೆ ಒಂದು ಖುಷಿಯ ದಿನ. ಯಶು, ಏನಪ್ಪ ನಿಂದು ಬೆಳಬೆಳಗ್ಗೆ? ಹ್ಯಾಪಿ ಬರ್ಡೇ ಯಶು. ಅದು ನೀಗಲೇ ಹೇಳ್ಬೇಕಿತ್ತಾ? ಎದ್ಮೇಲೆ ಹೇಳಿದ್ರೆ ಆಗ್ತಿರ್ಲಿಲ್ವಾ? ಮಲಗು. ಇರೋ ತೆಗಿತಾನೆ ಇರೋ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಹಲೋ, ಥ್ಯಾಂಕ್ಸ್ ಕಣ್ರೋ. ಹ್ಯಾಪಿ ಬರ್ಡೇ ಬ್ರೋ, ಹ್ಯಾಪಿ ಬರ್ಡೇ. ಆಯ್ತು, ನೀನು ಮೊದಲು ಸಮಾಧಾನ ಮಾಡ್ಕೊ ಬ್ರೋ. ಇವತ್ತು ಸಂಜೆ ಸಿಗು, ಕೇಕ್ ರೆಡಿ ಮಾಡ್ಕೋತೀವಿ. ಸರಿ ಬ್ರೋ, ಸಂಜೆ ಸಿಗ್ತೀವಲ್ಲ, ಮಾತಾಡೋಣ. ಬಾಯ್. ಸರಿ ಕಣ, ಬಾಯ್. ಸರಿ ಕಾಲೇಜ್ ಟೈಮ್ ಆಯ್ತು, ರೆಡಿ ಆಗೋಣ. ಇದು ನಡೀರಿ. ಯಾವಾಗ ಸಿಗುತ್ತೋ? ಯಶು, ತಗೋ ಈ ಸ್ವೀಟ್ ಬಾಕ್ಸ್. ನಿಮ್ಮ ಕ್ಲಾಸ್ ಎಲ್ಲ ಲೆಕ್ಚರರ್ಸ್ಗೂ ಈ ಸ್ವೀಟ್ ಕೊಡು. ಹೌದು, ನಾನು ತುಂಬ ವರ್ಷಗಳಿಂದ ಕೇಳಬೇಕು ಅಂದ್ಕೊಂಡಿದ್ದೆ. ಯಾಕೆ ನೀನು ಬರೀ ಲೆಕ್ಚರ್ಸ್ಗೆ ಸ್ವೀಟ್ ಕೊಡು ಅಂತೀಯಲ್ಲ? ನೀನು ಈ ಸ್ವೀಟ್ ತೊಗೊಂಡೋಗಿ ನಿಮ್ಮ ಲೆಕ್ಚರರ್ಸ್ಗೆಲ್ಲ ಕೊಟ್ಟರೆ ನೀನು ಹುಟ್ಟಹಬ್ಬ ಅಂತ ಅವರಿಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಯಾರೂ ಹೊಡೆಯೋದಿಲ್ಲ, ನಿಮಗೆ ಬೈಯೋದಿಲ್ಲ. ಓ, ಹಾಗಾದರೆ ನನ್ನ ಫ್ರೆಂಡ್ಸ್ಗೂ ಸ್ವೀಟ್ ಕೊಡಬೇಕು ಅಲ್ವಾ? ಅವರು ನಂಗೆ ಯಾರಾದರೂ ಹೊಡೆಯೋದಾಗಲಿ ಬೈಯೋದಾಗಲಿ ಮಾಡಿಬಿಟ್ರೆ? ನೀನೇ ಸ್ಟೇಟಸ್ ಹಾಕೊಂಡ್ಬಿಟ್ಟಿದೆಯಲ್ಲ, ಇವತ್ತು ನಾನು ಹುಟ್ಟಹಬ್ಬ, ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್ ಅಂತ. ಸರಿ ಆಯಿತು. ಲೋ, ಇವತ್ತಾದರೂ ಮನೆಗೆ ಬೇಗ ಬರೋ. ಇಲ್ಲಪ್ಪ, ಫ್ರೆಂಡ್ಸು ಬರ್ಡೇ ಪಾರ್ಟಿ ಇಟ್ಕೊಂಡಿದ್ದಾರೆ, ಮುಗಿಸ್ಕೊಂಬರೋಕ್ಕೆ ಲೇಟ್ ಆಗುತ್ತೆ. ಯಶೋ, ಲೋ, ಯಶೋ. ಕೇಕು ಐ ಬ್ಲಾಕ್ ಫಾರೆಸ್ಟ್ ತೆಗಿಯೋ. ಇರೋ. ಹ್ಯಾಪಿ ಬರ್ಡೇ. ಈ ಚೇತನ್ ಇನ್ನೂ ಬಂದಿಲ್ವಲ್ಲ? ಎಷ್ಟೊತ್ತು ಮಾಡೋದು? ಬೇಗ ಮಾಡ್ರು, ಕೇಕ್ ಕರ್ಕೋಗುತ್ತೆ. ಈ ಚೇತನ್ ಕಾಲ್ ಬೇರೆ ಪಿಕ್ ಮಾಡ್ತಾಯಿಲ್ಲ, ಎಲ್ಲಿ ಹೋದ್ನು? ಇರೋ, ಬೈಕಲ್ಲಿ ಬರ್ತಾ ಇರ್ಬೋದು. ಇವ್ನು ನೋಡು, ಮಾಸ್ಕ್ ಹಾಕೊಂಡೇ ಬಂದವನೇ. ಅವ್ನ ಕತೆ ಬಿಡ, ಮೊದಲು ಬರ್ತಾರೆ ಬೈ ಕೇಕ್ ಕಟ್ ಮಾಡಲಿ. ಹೌದಲ್ವಾ, ಕೇಕ್ ಕಟ್ ಮಾಡೋ.
ಹ್ಯಾಪಿ ಬರ್ಡೇ ಟು ಯು ಯಶು. ಹ್ಯಾಪಿ ಒಂದು ಕೇಕ್ ಇನ್ಕೊಂಡ್ಬಿಡ. ಏ ಸಾಕು ಬಿಡ್ರು, ಬೇಕಾ? ಬೇಡ ತಿನ್ನು. ಏ ನೀನೇ ತಿಂತಿದ್ಯಲ್ಲ. ಸಾಕು ಬಿಡ್ರು, ಸಾಕು ಬಿಡ್ರು. ಇದನ್ನ ಬಿಡ್ತೀವಿ, ಆದ್ರೆ ಬರ್ಡೇ ಬಂಪ್ಸ್ ಕೊಡೋದು ಮಾತ್ರ ಬಿಡಲ್ಲ ಬ್ರೋ. ಹೌದು ಹೌದು ಬ್ರೋ. ಹಾಗಾದ್ರೆ ಟೇಬಲ್ ಸೈಡ್ಗೆ ಶೂ ಹಚ್ಕೊಳ್ಳೋಣ. ಹಾ ಸೈಡ್ಗಿಡು. ಬಾ ಬಾ, ಇದೆ ನಿಂಗೆ. ಏಯ್ ಬಿಡ್ರು, ಬಿಡ್ರು ಅಪ್ಪ. ನಮ್ಮ ಕಾಲದಲ್ಲಿ ಹುಟ್ಟಪ್ಪ ಅಂದರೆ ಆ ಒಂದು ದಿನ ಯಾರ ಕೈಲೂ ಬೈಸ್ಕೊಂಡೆ ಒಡ್ಸ್ಕೊಂಡೆ ಆರಾಮಾಗಿರುವಂಥ ದಿನ. ಈ ಕೇಕ್ ಕಟ್ಟಿಂಗು, ಈ ಪಾರ್ಟಿಗಳಾಗಲಿ ನಮ್ಗೆ ಗೊತ್ತೇ ಇರಲಿಲ್ಲ. ಅಯ್ಯೋ ಅಪ್ಪ. ಎಲ್ಲರೂ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ತುಳಿರೋ ಸಾಕು ಸಾಕು ಬಿಟ್ರು, ನೋಡ್ತಿದೆ. ಇವ್ನು ನೋಡ್ರು, ಕುಡಿಯೋಕ್ಕೂ ಮುಂಚೆನೆ ಒಳ್ಳೆ ಟೈಟ್ ಆಗಿ ಬಿದ್ದಿದ್ದಾನೆ. ಹೇ ಇರು. ಯಾಕೋ? ನಾವು ತುಳಿ ಬಂದು ಅಂತ ಡೌ ಮಾಡ್ತಾ ಇದ್ದಾನೆ ಕಣೋ. ಏನಾಯ್ತು? ಯಶು ಯಶು, ಏನಾಯ್ತು? ಇದೇನು ತಮಾಷೆ ಮಾಡೋಕೆ ಗಮ್ಮಸೆ ಆಗೋಯ್ತು? ಈ ಹಾಳಾದ ಬಂಡೆ ಬಾಸ್ ಯಾಕಾದ್ರೂ ಮಾಡಿದ್ವು? ಅನ್ಯಾಯವಾಗಿ ನಮ್ಮ ಕ್ಲೋಸ್ ಫ್ರೆಂಡ್ ಕಳ್ಕೊಂಡ್ವಲ್ಲೋ. ಯಶು, ನಂಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ಏಯ್, ಹೋಗ್ತೀನಿ ಅಂತ ಹೇಳ್ಬೇಡ ಕಣೋ. ಯಾಕನ್ಬಾರ್ದು? ಹೋಗ್ತೀನಿ ಅಂದರೆ ವಾಪಸ್ ಬರಲ್ಲ ಅಂತ. ಹೋಗಿ ಬರ್ತೀನಿ ಅಂತ ಹೇಳ್ಬೇಕಣೋ. ನಿಮ್ಮಂಥ ವಯಸ್ಸಾದವ್ರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ನಾನು ಹೋಗ್ತೀನಿ ಅಂತಾನೆ ಹೇಳೋದು. ಹೋಗ್ತೀನಿ. ಯಶು ಯಶು, ಕರ್ತಗ್ಯೋ ಕರ್ತಗ್ಯೋ, ಎದ್ದಳು ಯಶು, ಎದ್ದಳು ಯಶು, ಕಣ್ಬಿಡು ಯಶು, ಯಶು ಎದ್ದಳು. ಹುಟ್ಟು ಸಾವು. ಹುಟ್ಟು ಹಬ್ಬದ ದಿನ ನಡೆಯೋ ಈ ಬರ್ತ್ಡೇ ಬಂಪ್ಸ್ ನಮ್ಮ ಸಂಸ್ಕೃತಿ ಅಲ್ಲ, ಇದು ವಿದೇಶಿ ಸಂಸ್ಕೃತಿ. ದಯವಿಟ್ಟು ಇದನ್ನು ನಿಲ್ಲಿಸಿ. ಯಾಕೆಂದರೆ ಇದರಿಂದ ಕೆಲವರು ಆಸ್ಪತ್ರೆ ಸೇರಿದರೆ, ಕೆಲವರು ಸಾವನ್ನಪ್ಪಿದ್ದಾರೆ. ಆದರೆ ಇನ್ನು ಕೆಲವರು ಏ ಇರೋ ಒಂದು ನಿಮಿಷ. ಏನು? ಈ ಚೇತನ್ ಎಲ್ಲೋದ್ನು? ಹೌದಲ್ವಾ? ಮಾಡು, ಕಾಲ್ ಮಾಡು. ಇರು ಇರು, ಕಾಲ್ ಮಾಡ್ತೀನಿ. ಮಾಡು. ನೀವು ಕರೆ ಮಾಡುತ್ತಿರುವ ಎತ್ತಲ್ವೇನೋ? ಏ ಇಲ್ಲ ಕಣ, ಎತ್ತ ಇಲ್ಲ.